ಧನುಸ್ಸು ರಾಶಿ ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಧನ ಸಹಾಯವಾಗಲಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಸರಿಯಾದ ವ್ಯವಸ್ಥೆಯಾಗಲಿ ನಿಮಗೆ ಅನುಕೂಲವಾಗಿ ಸಿಕ್ಕತ್ತೆ. ನಿಮ್ಮ ಮಾತಿನಿಂದ ಒಂದಷ್ಟು ವಿರೋಧಗಳು ವ್ಯಕ್ತವಾಗುತ್ತೆ. ಆ ರೀತಿಯ ಕುಹಕದ ಮಾತನ್ನು, ಬೇರೆಯವರಿಗೆ ನೋವಾಗುವಂತಹ ಮಾತುಗಳನ್ನು ಆಡುವಂಥದ್ದು ಖಂಡಿತವಾಗಿ ಬೇಡ. ಬೇರೆಯವರನ್ನ ಉದ್ದೇಶವಾಗಿಟ್ಟುಕೊಂಡು ವ್ಯಂಗ್ಯವಾಗಿ ಮಾತನಾಡಿ ಬೇರೆಯವರನ್ನ ಚುಚ್ಚುವಂಥದ್ದು, ಬೇರೆಯವರಿಗೆ ಮನಸ್ಸಿಗೆ ನೋವನ್ನುಂಟು ಮಾಡ್ತಕ್ಕಂತಹ ಮಾತುಗಳು ಖಂಡಿತವಾಗಿ ಬೇಡ. ಯಾರನ್ನೂ ಕೂಡ ನೀವು ಏನೋ ಒಂದು ರೀತಿಯಲ್ಲಿ ಅಳೆಯುವಂಥದ್ದು ಬೇಡ. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಗೌರವ, ಸ್ಥಾನ, ಮಾನ, ಮಾನ್ಯತೆಗಳು ಇದ್ದೇ ಇರುತ್ತೆ. ಅದನ್ನು ನಾವು ತಿಳಿಬೇಕಾದಂತಹದ್ದು. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ವ್ಯತ್ಯಾಸ ಆಗ್ಬೋದು, ಅದೊಂದಷ್ಟು ಆತಂಕಕ್ಕೆ, ಸಮಸ್ಯೆಗೆ ಅಥವಾ ಹೆದರಿಕೆಗೆ ಕಾರಣಗಳಾಗತ್ತೆ. ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಯಾಕೆ ಅಂತಂದರೆ ಕೈಲಿ ಹಣ ಇದ್ದಾಗ ಅದರ ಬೆಲೆ ಗೊತ್ತಾಗದೇ ಇರಬಹುದು, ಇಲ್ಲದೇ ಇದ್ದಾಗ ತೊಂದರೆಯನ್ನು ಅನುಭವಿಸಿ ಸಾಲದ ಹೊರೆಯನ್ನು ಹೊರಲಿಕ್ಕೆ ಕಷ್ಟವಾಗಬಹುದು ಅಂತಕ್ಕಂತಹ ಎಚ್ಚರಿಕೆ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ಆ ಪರಮೇಶ್ವರನ ಅನುಗ್ರಹದಿಂದ ಯಾವ ಸೂಚ್ಯವಾದಂತಹ ಕಷ್ಟಗಳಿದೆ ಅವೆಲ್ಲ ನಿವೃತ್ತಿಯಾಗಲಿ, ಶುಭವಾಗಿ. ಮಕರ ರಾಶಿ ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದಷ್ಟು ತೊಂದರೆಗಳನ್ನು ಮಾಡಿಕೊಳ್ತೀರಿ. ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದು ಅವರೇನಾದರೂ ಇಲ್ಲಿಗೆ ಬರುವಂಥದ್ದಿದ್ರೂ ಕೂಡ ಅವರಿಗೂ ಕೂಡ ಅದು ಅನ್ವಯವಾಗ್ತಕ್ಕಂಥದ್ದಾಗುತ್ತೆ. ಧಾರಾಳವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ಪ್ರಸಂಗಗಳು ಹೆಚ್ಚಾಗಿ ಬರುತ್ತೆ. ಅಲ್ಲಿ ಹಣಕ್ಕೋಸ್ಕರವಾಗಿ ಲೆಕ್ಕಾಚಾರವನ್ನು ಮಾಡಿದರೆ ನಿಮ್ಮ ಕೆಲಸಗಳು ಆಗೋದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಸಹೋದ್ಯೋಗಿಗಳು, ಮಿತ್ರರು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಅವರ ಜೊತೆಯಲ್ಲಿ ಹಾಗೇ ನಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವ್ಯರ್ಥವಾಗಿ ಓಡಾಟ ಮಾಡುವುದನ್ನು ಕಡಿಮೆ ಮಾಡಬೇಕು. ವಿನಾಕಾರಣ ಸುತ್ತೋದಿದೆಯಲ್ಲ, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಸಮಯವೂ ವ್ಯರ್ಥವಾಗುತ್ತೆ, ಒಂದಷ್ಟು ಹಣವೂ ಖರ್ಚಾಗುವಂಥದ್ದು. ದೈಹಿಕವಾಗಿ, ಮಾನಸಿಕವಾಗಿ ಸಮಾಧಾನ ತಪ್ಪುವಂಥದ್ದಾಗತ್ತೆ. ನಿಮ್ಮ ಕೆಲಸದಿಂದ, ತಿರುಗಾಟದಿಂದ ನಿಮಗೆ ಹೆಚ್ಚು ಸುಸ್ತಾಗ್ತಕ್ಕಂತಹ ಸಾಧ್ಯತೆಗಳಿದೆ. ನೋಡಿ, ಆಲೋಚನೆ ಮಾಡಿ. ಎಲ್ಲವೂ ಕೂಡ ನಿಮ್ಮ ಕಣ್ಣು ಮುಂದಿರುತ್ತೆ. ಯಾವುದು ಶುದ್ಧವಾದಂತಹ ಆಯ್ಕೆ ಅನ್ನುವಂಥದ್ದು ನಿಮಗೆ ಬಿಟ್ಟಂಥ ವಿಚಾರ. ಯಾವುದೇ ರೀತಿಯ ವಾದ ವಿವಾದಗಳನ್ನು ಮಾಡಬೇಡಿ. ಸಂದರ್ಭಗಳು ಹೇಗೆ ಇರಲಿ, ಇವತ್ತು ಮಾಡ್ತಕ್ಕಂತಹ ವಾದ ವಿವಾದಗಳು ಕೇವಲ ಅದು ಯಾವುದೋ ವಿಷಯಕ್ಕೆ ಸಂಬಂಧಪಡದೆ ವೈಯಕ್ತಿಕವಾಗಿ ಅದು ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಆಗಬಹುದು. ಇಷ್ಟದೇವತಾ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ಕುಂಭರಾಶಿ ಯಾವುದೇ ಕೆಲಸದಲ್ಲೂ ಕೂಡ ಆತುರಾತುರವಾದಂತಹ ನಿರ್ಧಾರಗಳು ಬೇಡ. ನಿಧಾನವಾಗಿ ಆಲೋಚನೆಯನ್ನು ಮಾಡಿ, ಸಮಾಧಾನದಿಂದ ಕೆಲಸವನ್ನು ಮಾಡಿ, ಅದೆಲ್ಲವೂ ಕೂಡ ಸರಿಯಾಗುವಂಥದ್ದಾಗತ್ತೆ. ಕುಟುಂಬದಲ್ಲಿ ಸದಸ್ಯರು, ಬಂಧುಗಳಾಗ್ಬೋದು, ಸ್ನೇಹಿತರಾಗ್ಬೋದು, ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಎಲ್ಲರಿಂದಲೂ ಕೂಡ ಏನೋ ಒಂದು ರೀತಿಯ ಹೆದರಿಕೆಯ ಮಾತು, ಆತಂಕದ ಮಾತುಗಳು ನಿಮ್ಮ ಕಿವಿಯ ಮೇಲೆ ಬೀಳುತ್ತೆ. ಬಹಳ ಬೇಸರವಾಗ್ತಕ್ಕಂಥದ್ದು. ಸಮಯಕ್ಕೆ ಸರಿಯಾಗಿ ನಿಮ್ಮ ಕಾರ್ಯಕ್ಷೇತ್ರ ಅಥವಾ ಕೆಲಸಕ್ಕೆ ನೀವು ಹೋದರೆ, ನಿಮ್ಮ ಕರ್ತವ್ಯವನ್ನು ನೀವು ಪ್ರಜ್ಞೆಯಿಂದ ಮಾಡಿದರೆ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಒತ್ತಡಗಳಾಗ್ಬೋದು, ಮಾನಸಿಕವಾದಂತಹ ಕಿರಿಕಿರಿ ಆಗ್ಬೋದು, ಇವೆಲ್ಲವೂ ಕೂಡ ನಿಮಗೆ ಎದುರಾಗತ್ತೆ. ಆದರೆ ಇವೆಲ್ಲವೂ ಪ್ರತಿನಿತ್ಯ ಇರತಕ್ಕಂತಹ ಸಮಸ್ಯೆ ಅನ್ನುವಂತಹ ಭಾವನೆಯಿಂದ ಬಹಳ ಸಮಾಧಾನವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಪೂರೈಸಿ ಗೌರವ ನಿಮ್ಮದಾಗ್ತಕ್ಕಂಥದ್ದು. ಮಕ್ಕಳಿಗೆ ಸರಿಯಾದಂತಹ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ, ಸಮಾಧಾನ ಹೇಳಿ, ಮಕ್ಕಳಿಗೆ ಸರಿಯಾದಂತಹ ಕಥೆ ಅಥವಾ ದೃಷ್ಟಾಂತಗಳನ್ನು ಹೇಳ್ತಾ, ಅವರಿಗೆ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ತಾ ಅವರನ್ನು ಸರಿಯಾದಂತಹ ದಾರಿಗೆ ತರಬೇಕಾದಂಥದ್ದು. ಈಶ್ವರನ ಪ್ರಾರ್ಥನೆ ನಿಮಗೆ ಶುಭವನ್ನುಂಟು. ಕೊನೆಯದಾಗಿ ಮೀನರಾಶಿ, ಪ್ರೇಮಿಗಳು ಪರಸ್ಪರವಾದಂತಹ ದ್ವೇಷವನ್ನು ಬಿಟ್ಟು ಮರೆತು ಅನ್ಯೋನ್ಯವಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇಲ್ಲದಿದ್ದರೆ ಇಷ್ಟು ದಿವಸ ನೀವು ಕಾಪಾಡಿಕೊಂಡು ಬಂದಂತಹ ನಿಮ್ಮ ನಿರ್ಮಲವಾದಂತಹ ಪ್ರೇಮಕ್ಕೆ ಚ್ಯುತಿ ಬರುವಂಥದ್ದು, ಧಕ್ಕೆಯಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅದು ಮಾನಸಿಕವಾದಂತಹ ಏನೋ ಒಂದು ಹಿಂಸೆಗೆ ಕಾರಣ ಆಗಬಹುದು ಅನ್ನುವಂಥದ್ದು. ವಿದೇಶ ಪ್ರಯಾಣಕ್ಕೆ ಹೊರಟಂಥವರಿಗೂ ಕೂಡ ಒಂದಷ್ಟು ಅಡ್ಡಿಯಾಗತಕ್ಕಂತಹ ದಿವಸ ಇದಾಗಿದೆ. ಹಾಗಾಗಿ ಸರಿಯಾದಂತಹ ಸಮಯವನ್ನು ನೋಡಿಕೊಂಡು ನೀವು ನಿರ್ಧಾರವನ್ನು ಮಾಡಿದರೆ ಅದು ಒಳ್ಳೆಯದಾಗುವಂಥದ್ದಿದೆ. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಭಯ ನಿಮ್ಮನ್ನು ಆಂತರಿಕವಾಗಿ ಕಾಡುವಂಥದ್ದು. ಹೆದರಿಕೆ ಬೇಡ,
ಧೈರ್ಯದಿಂದ ನಿಮ್ಮ ಕರ್ತವ್ಯವನ್ನು ಮಾಡಿ. ಏನೂ ಕೂಡ ಹೆದರಬೇಕಾದಂಥದ್ದು ಇರೋದಿಲ್ಲ. ನಿಮ್ಮ ದಿನಚರಿಯಲ್ಲಿ ಮಾತ್ರ ಸ್ವಲ್ಪ ಅಸ್ತವ್ಯಸ್ತವಾಗತ್ತೆ. ಆದರೆ ಎಲ್ಲವನ್ನೂ ಕೂಡ ಅಂದುಕೊಂಡಂತೆ ಯೋಜನೆಯಂತೆ ಪ್ಲ್ಯಾಂಡ್ ಆಗಿ ಮಾಡಿ ಅಂತಕ್ಕಂಥದ್ದು ಸಲಹೆಯಾಗಿರುತ್ತೆ. ವಿಶೇಷವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.